ಗೈಸ್ ಈ ಗಣೇಶ ನೋಡಿ ಸಖತ್ತಾಗೈತೆ. ಸಣ್ಣ ಗಣೇಶಗಳೈತೆ ಒಂದು 4 ಅಡಿ. ನಮ್ಮ ಅಕ್ಕನ ಮಗನ್ಗೆ ನೋಡಿದ್ನಲ್ಲ ಅದನ್ನ 6,000 ರೂಪಾಯಿಗೆ ಬುಕ್ ಮಾಡಿದೀನಿ ಗೈಸ್. ಅಣ್ಣ ಪಚಂಕಿಯಲ್ಲಿ ಇದು ಜಾರ್ಜ್ ಅಪ್ಪಲ್ ಸ್ಟ್ರೈಟಾ ಬಲಗಡೆ ಹೋಗ ನೋಡಿ. ಈ ಗಣೇಶ ಮಾತ್ರ ಸಖತ್ ಕ್ರೇಜಿಯಾಗಿ ಮಾಡೋರೆ ಅನ್ಕೊಳ್ಳಿ. ಗೌರಿ ನೋಡಿ ಎಷ್ಟು ಉದ್ದ ಐತೆ. ಈ ಗಣೇಶ ಚಿಕ್ಕದು ಚೆನ್ನಾಗೈತೆ. ತಿಲಕಾರು ಈ ಗಣೇಶನ್ ನೋಡ್ತಾವ್ರು ನೋಡಿ, ನವಿಲ್ ಮೇಲೆ ಕೂತಿರೋದು ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿ. ಒಂದ್ ಕ್ಯಾನ್ ಸಿಮೆಣ್ಣ ಕುಡಿದ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಅಂತ ಬಿಟ್ಟಿ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶೇಖರ್. ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾವ್ ಇವತ್ತು ಗಣೇಶ ನೋಡಕ್ ಹೋಗ್ತಿದೀವಿ ಮತ್ತೊಮ್ಮೆ. ಇವತ್ತು ಫುಲ್ ಫೈನಲ್. ನಮ್ ಕೆರೋಸಿನ್ ಬಂದವ್ರು ಇವತ್ತು. ಯಶವಂತ್, ತಿಲಕ್ ಮತ್ತೆ ಸೀಮೆಣ್ಣೆ ಹಂಗೆಲ್ಲ ಅನ್ಬೇಡ. ಕೆರೋಸಿನ್ ರೆಸ್ಪೆಕ್ಟ್. ನಿಖಿಲ್ ನಿಖಿಲ್ ಎಲ್ಲಿದ್ಯಪ್ಪ? ಸೀಮೆಣ್ಣೆ ನಿಖಿಲ್ ಕುಡಿದ್ಬಿಟ್ಟಿದ ಒಂದ್ ಕ್ಯಾನ್ ಸಿಮೆಣ್ಣ ಕುಡಿದ್ಬಿಟ್ಟು ಬೆಂಕಿ ಹಚ್ಬಿಟ್ಟಿದ ಅಂತ ಬಿಟ್ಟಿ. ಗೈಸ್ ನಾವು ಬಾಯ್ಸ್ ಎಲ್ರು ಗಣೇಶ ನೋಡಕ್ಕೆ ಮಂಡ್ಯಕ್ಕೆ ಬಂದಿದೀವಿ ಗೈಸ್. ಗಣೇಶ ಗೋಡನ್ಗೆ ಬಂದ್ವಿ ನಾವು. ಗಣೇಶಗಳಿಲ್ಲ ಐತೆ ನೋಡಿ, ಈ ಕಡೆ ಸೈಡ್ ನೋಡಿ ದೊಡ್ಡ ದೊಡ್ಡ ಗಣೇಶಗಳೈತೆ ಗೈಸ್. ಇಲ್ಲಿ ನೋಡಿ ಫುಲ್ಲು ಗಣೇಶಗಳು. ಆ ಕಡೆ ಸೈಡು ಸಣ್ಣ ಸಣ್ಣ ಗಣೇಶಗಳೈತೆ. ಒಂದು 4 ಅಡಿ 5 ಅಡಿ ಗಣೇಶಗಳೈತೆ ನೋಡಿ ಅಲ್ಲಿ. ಇಲ್ಲೆಲ್ಲ ಫಿನಿಶ್ ಆಗಿರೋ ಗಣೇಶಗಳಿಗೆ ಪೇಪರ್ ಹಾಕ್ಬಿಟ್ಟಿದ್ದವ್ರೆ. ಚೆನ್ನಾಗೈತೆ ಗೈಸ್. ಇಲ್ಲೆಲ್ಲ ಮೀಡಿಯಂ ಸೈಜ್ದು ಗಣೇಶಗಳೈತೆ ನೋಡಿ. ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶ. ಪೇಂಟಿಂಗ್ ಮತ್ತೆ ಫಿನಿಶಿಂಗ್ ಚೆನ್ನಾಗೈತೆ. ಇನ್ನು ಫುಲ್ ರೆಡಿ ಮಾಡಿಲ್ಲ ಕಣ ಇದು. ಮುದ್ದಾಗಿದೆ. ಎಲ್ಲ ಫಿನಿಶ್ ಆಗಿರೋವು ಪೇಂಟಿಂಗ್ ಆಗಿರೋದ್ನ ಮುಚ್ಚಿಬಿಟ್ಟಿಟ್ಟವ್ರು. ಹೌದು ಅದನ್ನ ಮೋಸ್ಟ್ಲಿ ಕವರ್ ಹಾಕಿರೋಲ್ಲ ಬುಕ್ ಆಗ್ಬಿಟ್ಟವೆ ಅನ್ಸುತ್ತೆ ಗಣೇಶ. ಇಲ್ಲೂ ಒಂದು ನೋಡಿ ಕೂತಿರೋ ಗಣೇಶ. ಇಲ್ಲಿ ನೋಡಿ ಗಣೇಶಗಳು ಇವಾಗ ಪೇಂಟಿಂಗ್ ಅರ್ಧ ಪೇಂಟಿಂಗ್ ಗಳಾಗೈತೆ. ಅಲ್ಲೂ ಪೇಂಟ್ ಹೊಡಿತಾವ್ರು ನೋಡಿ. ಆ ಕಡೆ ಗಣೇಶನಿಗೆ ಪೇಂಟಿಂಗ್ ಮಾಡ್ತಾವ್ರು ನೋಡಿ. ಇದ್ ಸಕ್ಕದಾಗೈತೆ, ದೊಡ್ಡದಾಗೈತೆ. ಆರ್ಚ್ ಇಲ್ಲ ಏನಿಲ್ಲ, ಗಣೇಶ ದೊಡ್ಡದಾಗೈತೆ. ಬೇಕಲ್ಲ ತಡೀತದ್ರೆ ಎತ್ತಿ ಅದೆಲ್ಲ ಆಗಲ್ಲ. ಚಿಕ್ಕ ಟ್ರಾಲಿ ತಗೊಂಡ್ರೆ ಯಾಕಾಯ್ತದ ಚಿಕ್ಕ ಟ್ರಾಲಿ ಹೋಗಿ ವಸತಿ ನಾವು ಹೊಸೂರ್ ಸೈಡ್ ಹೋಗೋದಿಲ್ಲ, ನಾವೇ ಪೇಂಟ್ ಎಲ್ಲ ಮಾಡಿದ. ಇಲ್ಲಿ ಇನ್ನೂ ಅಷ್ಟು ಗಣೇಶಗಳೆಲ್ಲ ಪೇಂಟ್ ಮಾಡ್ತಾವ್ರಲ್ಲ ನೋಡಿ. ಇವೆಲ್ಲ ಆರ್ಡರ್ ಕೊಟ್ಟಿರೋ ಫಿನಿಶಿಂಗ್ ಫಿನಿಶ್ ಮಾಡ್ಬೇಕು ಇವ್ರು ಹಬ್ಬ ಬರೋಷ್ಟಲ್ಲಿ. ಎಲ್ಲ ಆರ್ಡರ್ ಆಗ್ಬಿಟ್ಟವೆ. ಚಿಕ್ಕದ್ ನೋಡ ಪೇಂಟ್ ಆಗಿರೋವೆಲ್ಲ ಆರ್ಡರ್ ಆಗ್ಬಿಟ್ಟಿರೋವು ಕಣ. ಪೇಂಟ್ ಆಗಿರೋವೆಲ್ಲ ಆರ್ಡರ್ ಆಗಿರೋವು ತಿಲಕ. ಇವೆಲ್ಲ ಫಿನಿಶ್ ಪೇಂಟ್ ಮಾಡ ಅವ್ರು ಬುಕ್ ಆದ್ಮೇಲೆನೆ ಪೇಂಟ್ ಮಾಡೋದು. ಇವೆಲ್ಲ ಸೇಮ್ ಮಾಡಲ್ ತಾನೆ. ಚೆನ್ನಾಗ್ ಮಾಡೋರು ಫಿನಿಶಿಂಗ್ ಚೆನ್ನಾಗೈತೆ. ಚೆನ್ನಾಗೈತೆ ಫಿನಿಶಿಂಗ್ ಪೇಂಟಿಂಗ್ ಚೆನ್ನಾಗೈತೆ. ಈ ತರದ್ದೇ ಸಾಕಣ ನಿಮ್ಗೆ. ಹೊಸದಿ ನೀವು ಎಷ್ಟು ಅಡಿ ಹೇಳು ತಂದಿದ್ದು? 12 ಅಡಿ ಗಣೇಶ ಹೊಸಲಿ ತಂದಿದ್ದು ನಾವು ಹೊಸೂರಿಂದ. ನಮ್ದು 10 ಇತ್ತ 8. ನಮ್ದು 8, ಇವ್ರದ್ದು 12 ಅಡಿ ಇತ್ತು. ಹೊಸೂರಿಂದ ಎತ್ಕೊಂಡ್ ಬಂದಿದ್ವಲ್ಲ. ಪೇಂಟಿಂಗ್ ಫಿನಿಶಿಂಗ್ ಚೆನ್ನಾಗಿ ಮಾಡೋರೆ ಗೈಸ್. ಇದು ಎಲ್ಲ ಸ್ಟೋನ್ ವರ್ಕೇ ಬೇಡ, ಪೇಂಟಿಂಗ್ ಎಲ್ಲ ಡಿಸೈನ್ ಚೆನ್ನಾಗಿ ಕಾಣಿಸ್ತೈತಲ್ಲ ಗೈಸ್. ಈ ಗಣೇಶ ನೋಡಿ ಸಖತ್ತಾಗೈತೆ ನೋಡಕ್ಕೆ. ಫುಲ್ಲು ದೊಡ್ಡದಾಗೆ ಮುದ್ದಾಗೈತೆ. ಮಕ್ಕನ್ ಮಗನ್ಗೆ ಒಂದು 4ರಿಂದ 5 ಅಡಿ ಗಣೇಶ ನೋಡ್ಬೇಕು ಇವಾಗ. ಅದನ್ನ ನೋಡ್ತಾ ಇದೀವಿ. ಇದು ಚೆನ್ನಾಗೈತೆ. ಆ ಕಡೆ ಸೈಡ್ ಇರೋವು ಚೆನ್ನಾಗವೆ. ನೋಡೋಣ ಇರಿ. ಈ ಗಣೇಶನೂ ಚೆನ್ನಾಗೈತೆ ಗೈಸ್. ಇಲ್ಲಿ ನೋಡಿ ಎಷ್ಟು ಸಖತ್ತಾಗೈತೆ ಗಣೇಶ. ಸಿಂಹದ ಮೇಲ್ಗಡೆ ಇರೋ ಗಣೇಶ. ಇಲ್ಲೆಲ್ಲ ಫುಲ್ಲು ಈ ಕಡೆ ಸೈಡ್ ಗೋಡನೊಳಗೆ ದೊಡ್ಡ ದೊಡ್ಡ ಗಣೇಶಗಳೈತೆ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಸಾಕಾಗೈತಿದು ಗಣೇಶ. ಸಿಂಹ ಹಿಂದೆಗಡೆ ಸಿಂಹ ಐತೆ. ಈ ಕಡೆ ಸೈಡ್ ಇರೋ ಗಣೇಶಗಳು ನೋಡಿ ದೊಡ್ಡ ದೊಡ್ಡವು ಚೆನ್ನಾಗವೆ ಗೈಸ್. ಈ ಕಡೆ ಸೈಡ್ ಇರೋ ಗಣೇಶಗಳು ನೋಡಿ ಚೆನ್ನಾಗವೆ. ಶೇಖರ್ ದೊಡ್ಡ ಹುಡ್ಗ ಅಂತ ಅನ್ಕೊಂಡಿದ್ರಿ. ಇದು ಚೆನ್ನಾಗೈತೆ ಕೂತಿರೋದು. ಇವೆಲ್ಲ ದೊಡ್ಡ ದೊಡ್ಡವು ಗೈಸ್ ಗಣೇಶಗಳು. ಇದ್ರ ಬೇಸೇ ದೊಡ್ಡ ಐತೆ ನೋಡಿ ಜಾಸ್ತಿ. ಎಲ್ಲ ಸೋಲ್ಡ್ ಔಟ್ ಕೂಡ. ಅದಕ್ಕೆ ಅವಣ್ಣ ಹೇಳಿದ್ ಒಳಗಡೆ ಎಲ್ಲ ಸೋಲ್ಡ್ ಔಟ್ ಅಂತ.
ಇವರೆಲ್ಲ ಇನ್ನೂ ಫಿನಿಶ್ ಮಾಡ್ಬೇಕಲ್ಲ. ಪ್ರತಿ ಗಣೇಶ ಇಲ್ಲಿರೋವೆಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟೈತೆ ಗೈಸ್. ಇದು 3 ತಲೆ ಗಣೇಶ. ಈ ಕಡೆ ಸೈಡ್ ಇರೋ ಗಣೇಶನ ನೋಡಿ ಸೋಲ್ಡ್ ಔಟ್ ಅಂತ ಹಾಕೋರೆ. ಇವೆಲ್ಲ ಪೇಂಟಿಂಗ್ ಆಗ್ಬಿಟ್ಟು ಫಿನಿಶ್ ಮಾಡಬೇಕು. ಆ ಕಡೆ ಸೈಡ್ ಎಲ್ಲ ನೋಡಿ, ಇಲ್ಲಿ ತೂಗುವ ಎಲೆ ಗಣೇಶ ಐತೆ ನೋಡಿ ಸಣ್ಣದು. ಶೇಖರು ಮನೇಲಿ ಸಣ್ಣ ಗಣೇಶನ ಕೂರಿಸ್ತಾನೆ, ಅದಕ್ಕೆ ನಾವು ಇವಾಗ ಸಣ್ಣ ಸಣ್ಣ ಗಣೇಶಗಳನ್ನ ನೋಡ್ತಾ ಇದೀವಿ. ಓ ಸತಿ ಹೆಂಗಿದ್ದು ಡಿಫ್ರೆಂಟ್ ಗಣೇಶ ತಂದಿದ್ದು ನಾವು ಚಕ್ರದ ಮೇಲೆ ಕೂತಿರೋದು. ಸೂಪರ್ ಇದು ಕ್ಯೂಟ್ ಗಣೇಶ ಚಿಕ್ಕದು. ಬೇರೆ ತುಣಿ ಇದು ಚೆನ್ನಾಗೈತೆ ನೋಡಿ ಶೇಖರ್ ಇದಿತ್ತು ಗೈಸ್. ತಿಲಕಾರು ಈ ಗಣೇಶನ್ ನೋಡ್ತಾವ್ರು ನೋಡಿ, ಚೆನ್ನಾಗೈತಿ ಇದು ಗಣೇಶ. ನವಿಲ್ ಮೇಲೆ ಕೂತಿರೋದು ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿ, ಸಿಂಪಲ್ ಆಗಿ, ಉದ್ದನೂ ಇಲ್ಲ ಅಷ್ಟೊಂದು ಚೆನ್ನಾಗೈತೆ. ಅದಕ್ಕೆ ಎಷ್ಟು ರೈಟ್ ಹೇಳ್ತಾರೆ ನೋಡೋಣ ಇದಕ್ಕೆ ಅಂತ ಕೇಳ್ತಾ ಇದೀವಿ ಗೈಸ್. ನಮ್ ಗಣೇಶ ಆಲ್ರೆಡಿ ಬುಕ್ ಆಗೈತೆ, ನಿಮ್ಗೆ ಯಾವ್ದು ಅಂತ ತೋರ್ಸಲ್ಲ. ಅವತ್ತೇ ಆಲ್ರೆಡಿ ಒಂದ್ ಕಡೆ ಬುಕ್ ಮಾಡ್ಬಿಟ್ಟಿದೀವಿ. ಇವಾಗ ತಿಲಕನ್ ಗಣೇಶ ನೋಡಕ್ ಬಂದಿದ್ದು, ತಿಲಕ್ ಅವ್ರು ಕೂರಿಸ್ತಾರಲ್ಲ ಅಲ್ಲಿಗೆ. ಮತ್ತೆ ನಮ್ಮ ಅಕ್ಕನ ಮಗನ್ ಒಂದ್ ಸಣ್ಣ ಗಣೇಶ ತಗೋಬೇಕಿತ್ತು, ಅದಕ್ಕೆ ಬಂದಿದೀವಿ ಅಷ್ಟೇ. ನನ್ ಪ್ರಕಾರ ತಿಲಕ್ ಇದ್ ಬೆಸ್ಟ್, ಚೆನ್ನಾಗೈತ್ ನೋಡಕ್ಕೆ ಗೈಸ್. ತಿಲಕನ್ಗೆ ಗಣೇಶ ನೋಡಕ್ ಇನ್ನೊಂದು ರೆಡಿ ಮಾಡಿ ಇಟ್ಟಿರೋ ಗೋಡನ್ ಬಂದ್ವಿ. ಇದು ಚೆನ್ನಾಗೈತೆ. ಗೌರಿ ನೋಡಿ ಗೈಸ್, ಇಲ್ಲಿ ಗೌರಿ ನೋಡಿ ಎಷ್ಟು ಉದ್ದ ಐತೆ. ಗಣೇಶನು ಉದ್ದ ಐತೆ, ಗಣೇಶನ್ಗಿಂತ ಉದ್ದ ಐತೆ ಗೌರಿಗಳಲ್ಲಿ. ನಾನು ನಮ್ಮ ಅಕ್ಕನ ಮಗನ್ಗೆ ಇದ್ರಲ್ಲೇನೆ ಒಂದ್ ಸ್ವಲ್ಪ ಸಣ್ಣದ್ ನೋಡಿದೀನಿ, ಸೇಮ್ ಇದೇ ಗಣೇಶ, ಸ್ವಲ್ಪ ಸಣ್ಣ ಆಯ್ತಷ್ಟೇ. ಅವ್ರು ಚಿಕ್ಕ ಐಕ್ಲು ಗೈಸ್, ದೊಡ್ಡದ್ ಕೊಡ್ಸಿದ್ರೆ ಎತ್ತಕ್ಕಾಗಲ್ಲ ಅವ್ರ ಕೈಲಿ, ಅದಕ್ಕೆ ಚಿಕ್ಕದ್ ನೋಡ್ತಾ ಇದೀವಿ ಗೈಸ್. ಗೌರಮ್ಮಗಳು ಕೇಳ್ದ ಪ್ರೈಸ್ನ ನೋಡಿ ಎಷ್ಟು ದೊಡ್ಡ ಐತೆ ಅಂತ. ಗೌರಮ್ಮಗಳು 12,000 ರೂಪಾಯಿ ಅಂತೆ ಒಂದ್ ಪೀಸು. ಮಾತಾಡೋದು 10,000ಕ್ಕೆ ಬರ್ಬೋದು. ಗಣೇಶನ್ಗಿಂತ ಗೌರಮ್ಮನೇ ಉದ್ದ ಇರ್ತವೆ, ದೊಡ್ಡ ಗೌರಮ್ಮ ತಗೋದ್ರೆ. ಗೈಸ್ ನಾವು ಈ ಗಣೇಶನ್ನ ಬುಕ್ ಮಾಡಿದ್ವಿ ಚಿಲಕಾರ್ ಏರಿಯಾಗೆ. ಬುಕ್ಕಿಂಗ್ ಎಲ್ಲ ಹೇಳಬಾರ್ದಪ್ಪ ನೀನು. ನಮ್ದು ಹೇಳಿಲ್ಲ, ನಮ್ದೇ ಇದು ಇವ್ರದ್ದು ಹೇಳ್ಬಿಟ್ಟು. ನಿಂದು ನೀನೇ ಯಾವಾಗ ಮಾಡ್ತೀಯ ಗೈಸ್? ಈ ಗಣೇಶ ಮಾತ್ರ ಸಖತ್ ಕ್ರೇಜಿಯಾಗಿ ಮಾಡೋರು ಅನ್ಕೊಳ್ಳಿ. ಲುಕ್ಕು, ಫಿನಿಶಿಂಗು ಎಲ್ಲ ಸೂಪರ್ ಆಗೈತೆ. ಆದ್ರೆ ಬುಕ್ ಆಗ್ಬಿಡೈತಿದೆ. ಯಶವಂತ್ ನೋಡಿ ಸೈಡಲ್ಲಿ ಕುತ್ಕೊಬಿಟ್ಟು. ಪ್ಲೀಸ್ ಇಲ್ಲಿ ಹಳ್ಳಿ ಒಳಗಡೆ ಹೋಗ್ತಾ ಇದೀವಿ ನಾವು ಗಣೇಶ ನೋಡಕ್ಕೆ. ಸಣ್ಣ ಗಣೇಶ ಇಲ್ಲ ಐತಂತೆ ಗೋಡನ್ನು ನೋಡಿ. ಬಾತುಕೋಳಿ ಎಲ್ಲ ಐತೆ ಏನ. ಶೇಖರ್ ನೆಕ್ಸ್ಟ್ ವರ್ಷ ಗಣೇಶ ಮಾಡೋಣ ಅಂತಿದ್ದಾನೆ ಗೈಸ್. ಶೇಖರ್ ನೆಕ್ಸ್ಟ್ ವರ್ಷ ಗಣೇಶ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತವನೆ. ಲೋ ಏನಿಲ್ಲ ಕಣೋ, ಹಚ್ಚದು ನಾನು ಇನ್ವೆಸ್ಟ್ ಮಾಡ್ತೀನಿ, ಮಿಕ್ಕಿದ್ ನೀನು ಇನ್ವೆಸ್ಟ್ ಮಾಡಿ ಪೇಂಟಿಂಗ್ ಕಲ್ಸ್ಕೊಳ್ಳೋಣ, ಯೂಟ್ಯೂಬ್ ನೋಡೋಣ. ಯಶವಂತ್ಗಿಂತ ಆರ್ಟಿಸ್ಟ್ ಬೇಕಾ ಪೇಂಟಿಂಗ್ಗೆ? ಹೌದು, ಮಾಡ್ಕೊಳ್ಳೋಣ ಅಷ್ಟೇ. ಕಲೆನೇ ಬೇರೆ ಐತೆ, ಆ ಕಲೆಗಳು ನೋಡಕ್ಕಾಗಲ್ಲ. ಯಾವ ಊರ ಇದು ಮಗ? ಗೊತ್ತಿಲ್ವಾ? ಲೇ ನೀನ್ ಯಾವ ಊರು? ಅಲ್ಲಿಂದ ಸೈಕಲ್ ಬಂದಿದ್ಯೇನೋ ಗಣೇಶ ನೋಡಕ್ಕೆ? ಲೋ ಇವನು ಕಣಲೋ, ಈಗ ನಮ್ ಜೊತೆ ಅಲ್ಲಿ ಗಂಟೆ ಸೈಕಲ್ ಅಲ್ಲಿ ಬಂದ ಏನಕ್ಕೆ? ಗಣೇಶ ನೋಡಕ್ ಬತ್ತಿರೋದವನು ಚಿಕ್ಕಮಂಡ್ಯದಿಂದ ಸೈಕಲ್ ತುಡ್ಕೊ ಬಂದವನೇ. ಚಿಕ್ಕಮಂಡ್ಯ ಇಲ್ಲೇ ಇರೋದು ವಿಕಾಸ್. ಹೌದಾ? ಲೈ ಇಲ್ಲೇ ಪಕ್ಕದೂರು ಅನ್ಬೇಕು. ನಾನ್ ಚಿಕ್ಕಮಂಡ್ಯ ಅಂದ್ರೆ ಯಾವ್ದೋ ಊರು ಪಾಪ, ಒಂದ್ 50 ಕಿಲೋಮೀಟರ್ ಅಂದ್ಬಿಟ್ಟು ಒಂದ್ ಸೈಕಲ್ ನಿಂತ್ಕೊಬಿಟ್ಟೆ. ಇಲ್ಲ ಐತೆ ನೋಡಿ ಗಣೇಶಗಳು, ಚಿಕ್ಕ ಗಣೇಶಗಳು ನಾವು ನೋಡ್ತಿರೋದು ನಮ್ಮ ಅಕ್ಕನ ಮಗನ್ ಕೊಡ್ಸಕ್ಕೆ. ಇದು ಇದ್ರ ಮೇಲೆ ಕೂತಿರೋದು, ಹಸುನ್ ಮೇಲೆ ಕೂತಿರೋದು. ಎಲ್ಲ ಚೆನ್ನಾಗವ ಇಲ್ಲಿ. ಚಿಕ್ಕವು ಗಣೇಶ ಚೆನ್ನಾಗವೆ ಗೈಸ್ ಇಲ್ಲಿ. ಆದ್ರೆ ಚಿಕ್ಕದಲ್ಲ ನಿಂದ ಶೇಖರ್? ಐಸಿ ಗಣೇಶ ಚಿಕ್ಕದು ಚೆನ್ನಾಗೈತೆ, ಚಿಕ್ಕದಾಗೆ ಚೆನ್ನಾಗೈತಾನೆ, ಡಿಫ್ರೆಂಟ್ ಆಗಿ ಚಿಕ್ಕದಾಗೆ. ಶೇಖರ್ ನಾನು ಹೊಸೂರಲ್ಲಿ ಇದೇ ತರದ್ ತಂದಿದ್ದು, ಆದ್ರೆ ಅದು ಇಷ್ಟು ಉದ್ದ ಇತ್ತು, ಇದು ದೊಡ್ಡದು ಅಷ್ಟೇ. ಈ ಗಣೇಶನ ಫಿಕ್ಸ್ ಮಾಡಿಸ್ತಾ ಇದೀವಿ. ಇಲ್ಲ ಅವ್ರು ಬರಿಬೇಕಣ ಗೊತ್ತಾಗಲ್ಲ, ಇಲ್ಲ ಅಂದ್ರೆ ಇದೇ ತೂಕಿತ್ತಿಲಕ ಒಂದ್ಸತಿ ಕವರ ನೋಡುವ. ಚೆನ್ನಾಗೈತೆ ಗೈಸ್ ಗಣೇಶ, ಸಕ್ಕತ್ತಾಗೈತೆ. ಇದನ್ನೇ ತಗೋಣ ನಮ್ಮ ಅಕ್ಕನ ಮಗನ್ಗೆ. ಒಂದು ಫೋಟೋ ತಗೊಳ್ತೀನಿ ರೀ ಬುಕ್ ಮಾಡ್ಸಕ್ಕೆ. ಸಾಕು. ಇದೇ ಫಿಕ್ಸ್ ಮಾಡ್ಬಿಡೋಣ ಗೈಸ್ ನಮ್ಮ ಅಕ್ಕನ ಮಗನ್ಗೆ. ಚೆನ್ನಾಗೈತೆ, ಡಿಫ್ರೆಂಟ್ ಆಗಿ ಇಷ್ಟ ಆಗುತ್ತೆ ಅವನಿಗೂ. ಮಾಮೂಲಿ ಕೊಟ್ರೆ ಖುಷಿ ಆಗಲ್ವ ಅವ್ರಿಗೆ? ಎತ್ತಿನ ಗಾಡಿ ಎಲ್ಲ ಆಯ್ತಲ್ಲ, ಖುಷಿ ಪಡ್ತಾರೆ ಚಿಕ್ಕ ಐಕ್ಲು, ಏನೋ ಡಿಫ್ರೆಂಟ್ ಆಗಿ ಚೆನ್ನಾಗೈತೆ ಅಂತ. ಗೈಸ್ ಪಕ್ಕ ಯಾವ್ದೋ ಹಳ್ಳಿ ಸೈಡ್ ಬಂದಿದೀವಿ ನೋಡಿ. ಆ ಕಡೆ ಸೈಡು ಮಂಡ್ಯದಲ್ಲಿ ಇರೋದು ನಾವು ಇವಾಗ.
ಈ ಕಡೆ ಸೈಡ್ ಕುರಿ ಮೇಕೆ ಎಲ್ಲ ಮೇಯ್ತಾವೆ. ಈ ಕಡೆ ಸೈಡ್ ಫುಲ್ಲು ಕೋಳಿ ಮರಿಗಳ ಸಾಕವ್ರು ನೋಡಿ. ಗೈಸ್ ಒಯ್ದ ಚಿಕ್ಕಮಂಡೆಯಿಂದ ಬಂದವನೆ ಗಣೇಶನ್ ನೋಡಕ್ಕೆ. ಗೈಸ್ ನಾವು 2-3 ಕಡೆ ಗೋಡನಲ್ಲಿ ನೋಡ್ಕೊಂಡು ಅಲ್ಲೊಂದು ತಿಲಕಾರ್ಗೆ ಬುಕ್ ಮಾಡಿ ನಾನೊಂದು ಚಿಕ್ಕ ಗಣೇಶನ ನೋಡ್ಕೊಂಡು ಬಂದು ಇವಾಗ ಅಡ್ವಾನ್ಸ್ ಪೇ ಮಾಡಕ್ ಬಂದಿದ್ದೀವಿ ವಾಪಸ್ ಇಲ್ಲಿಗೆ ಮೇನ್ ಗೋಡನ್ ಹತ್ರ. ಅಣ್ಣ ಫುಲ್ಲು ಬಿಸಿ, ಫುಲ್ ಎಲ್ಲ ಬಾಯ್ಸ್ ಎಲ್ರು ಭಾನುವಾರ ಅಲ್ವಾ ಎಲ್ಲ ನೋಡಿ ಗಾಡಿಗಳು ನೋಡಿ ಎಷ್ಟೈತೆ, ಎಲ್ಲ ಗಣೇಶ ಬುಕ್ ಮಾಡಕ್ ಬಂದವ್ರೆ. ನಾವು ನಮ್ ಗಣೇಶಂದು ಗೌರಿ ಬುಕ್ ಮಾಡಿಸ್ ಗೌರಿ ನೋಡ್ತಾ ಇದೀವಿ ಹಂಗೆ. ಯಾವ್ದು ಹೇಳಿದ್ರಿ? ಆ ಕಡೆ ಇರೋದ ಕೆಳಗಿರೋದ ಮೇಲಿರೋದು ಚೆನ್ನಾಗಿದ್ವಲ್ಲ, ಸೇಮ್ ಆಯ್ತು. ಗೌರಿಗಳು ನೋಡಿ ಗೈಸ್ ಎಷ್ಟೈತೆ, ಇಲ್ಲೆಲ್ಲ ಈ ಕಡೆ ಸೈಡ್ ಎಲ್ಲ ಗೌರಿಗಳು. ಇಲ್ಲ ಅದು ಎಲ್ಲ ಒಂದೇ ತರ ಅವೇ, ಶೇಖರ್ ಅನ್ಲದಂಗ್ ಮಾಡ್ಯಾಣ. ಗೈಸ್ ನಾನು ಚಿಕ್ಕ ಗಣೇಶ ನಮ್ಮ ಅಕ್ಕನ ಮಗನ್ಗೆ ನೋಡಿದ್ನಲ್ಲ, ಅದನ್ನ 6,000 ರೂಪಾಯಿಗೆ ಬುಕ್ ಮಾಡಿದೀನಿ ಗೈಸ್. 3,000 ಅಡ್ವಾನ್ಸ್ ಕೊಟ್ಬಿಟ್ಟು. ಇನ್ನೊಂದು ದೊಡ್ಡ ಗಣೇಶಂದು ನಮ್ದು ಇನ್ನೊಂದು ನೋಡಿದ್ವಿ, ಒಳಗಡೆ ಸೈಡ್ ಆರ್ಡರ್ ಮಾಡಿರೋದು ನಾವು. ಅದ್ರದ್ದು ಇನ್ನೊಂದ್ ಸ್ವಲ್ಪ ರೈಟ್ ಮಾತಾಡ್ತಾವ್ರೆ ನಮ್ ಬಾಯ್ಸ್. ಗೈಸ್ ನೋಡಿ ಮಂಡ್ಯದಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ಶ್ರೀನಿವಾಸಣ್ಣ. ಅವ್ರದ್ದು ತೋರ್ಸೋ. ಅವರು ಅವ್ರ ಜೊತೆಗಾರರು ಪೇಂಟಿಂಗು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರದ್ದು. ಶ್ರೀನಿವಾಸ ಅಣ್ಣನ್ಗೆ ಸ್ವಲ್ಪ ಡಿಸ್ಕೌಂಟ್ ಮಾತಾಡಿದ್ರೆ ಓಡಾಯ್ತಾ ಇರ್ತಾರೆ. ಅವಾಗ ಹಿಡ್ಕ ಬಂದು ಒಂದ್ ಸ್ವಲ್ಪ ಮಂಕ್ ಮಾಡಿದ್ರೆ ಆಮೇಲೆ ಕೊನೆಯಲ್ಲಿ ಅವರೇ ಗೆಲ್ತಾರೆ. ಎಲ್ಲ ಬುಕಿಂಗ್ ಎಲ್ಲ ಆಯ್ತು ಗೈಸ್, ಈಗ ಹೊಡ್ತಿದೀವಿ ಮಂಡ್ಯದಿಂದ. ಇನ್ನೇನಪ್ಪ ಬಾಯ್ಸ್ ಬುಕ್ ಆಯ್ತು. ಇರೋ ಅಣ್ಣ ಪಚಂಕಿಯಲ್ಲಿ, ಪಚಂಕಿ ಯಾವ ಕಡೆ? ಪಚಂಕಿ ಇದು ಜಾರ್ ಜಪ್ಪಲು, ಜಾರ್ ಜಪ್ಪಲು ಏ ಮಂಡ್ಯದ ಹತ್ರ ಬರ್ತದ ಕಣ, ಚಿಕ್ಕ ಮಂಡ್ಯದ ಹತ್ರನ. ಹೆಂಗೆ ಸ್ಟ್ರೈಟಾ ಬಲ್ಗಡೆ ಹೋಗ ಅಣ್ಣ ಬೋಚಂಕಿ ಅಂದಿಟ್ಗೆ ಸೈಕಲ್ ಸಡನ್ ಪ್ರ್ಯಾಂಕ್ ಗೈಸ್. ಈ ಉದ್ದಕ್ಕೂ ರೋಡಲ್ಲಿ ಹೋಯ್ತು ಹಿಂಗೆ ಮಾಡ್ಕೋಗೋಣ ಶೇಖರ್. ಹೇಳ್ತೀನಿ ಸರ್ ಪ್ರ್ಯಾಂಕ್ ಮಾಡ್ತಿದ್ದ ಐಡಿಯಾ ಕೊಟ್ಟಿದ್ ಶೇಖರ್ ಸರ್, ಇವ್ನ ಹಿಡ್ಕೊಳ್ಳಿ ಅಂತ. ಜಾಸ್ತಿ ನಿನ್ಗೇನಾದ್ರು ಅದೇ ಬಿದ್ರೆ ಸೀಮೆಣ್ಣೆ ಅಂತ ಇದನ್ನ ನೋಡಿ ಸರ್, ಕೆರಸಿನ್ ಬೈ ಇವ್ನ ಒಂದ್ ಸ್ವಲ್ಪ ಹಾಕೊಳ್ಳಿ ಅಂತ. ಬಂದು ಎಷ್ಟೊತ್ತು 2 ಅವರ್ 3 ಅವರ್ ಆಯ್ತಾ ನಾವ್ ಇಲ್ಲಿಗೆ ಬಂದು. ಗೈಸ್ ಮದ್ದೂರ್ ಟಿಫನ್ ಈ ಕಡೆ ಸೈಡ್ ಫುಲ್ ರಶ್ ಐತೆ. ಬಾಯ್ಸ್ ಎಲ್ಲ ಕಾಫಿ ಕುಡಿಯೋಣ ಅಂತ ನೋಡ್ತಾ ಇದೀವಿ, ಇದು ರಶ್ ಐತೆ. ಅದಕ್ಕೆ ಆ ಕಡೆ ಸೈಡ್ ಆಪೋಸಿಟ್ ಹೋಗ್ತೀವಿ. ಆಪೋಸಿಟ್ ಅಲ್ವಾ? ಇನ್ನೊಂದು ಆಯ್ತಾ? ಇಲ್ಲೇ ಐತೆ ಇನ್ನೊಂದು ಮದ್ದೂರ್ ಟಿಫನಿಸ್ 3 ಐತೇನೋ ಅದು. ಹೌದಾ ಗೈಸ್ ಮದ್ದೂರ್ ಟಿಫನಿಸ್ ಅಫಿಷಿಯಲ್ ಬ್ರಾಂಚ್ ಬಂದ್ವಿ ಕಾಫಿ ಕುಡ್ಕೋಗೋಣ ಅಂತ. ಯಾವ್ದು ಇದ ತಿಲಕ? ಇದ್ ನನಗೆ ಇಷ್ಟ ಇಲ್ಲ ಈ ಕಲರ್. ಸೆಲ್ಟೋಸ್ ತಾನೇ ಇದು? ಲವ್ ಇದ್ರಲ್ಲಿ ತಾರ್ ತಗೋತಾರೆ, ಅದ್ ಹೆಂಗ ಓಡ್ಸರು ಅದನ್ನ ತಾರು ಅಂತ, ಈ ಕಲರ್ ತಾರ್ ತಗೊಂಡು. ಗೈಸ್ ಕಾಫಿ ಕುಡಿಯಕ್ ಬಂದು ಕುತ್ಕೊಂಡ್ವಿ. ಈ ಕಡೆ ಸೈಡ್ ನೋಡಿ ಗೊಂಬೆ ಅಂಗಡಿ ಐತೆ, ಚನ್ನಪಟ್ಟಣದ ಗೊಂಬೆ ಅಂಗಡಿ. ಗೈಸ್ ಮದ್ದೂರ್ ಟಿಫನಿಸ್ಗೆ ಬಂದು ಬಿಸಿ ಬಿಸಿ ಮದ್ದೂರ್ ವಡೆನ ಆರ್ಡರ್ ಮಾಡಿ ಮದ್ದೂರ್ ವಡೆ ತಿಂತವ್ರೆ ಬಾಯ್ಸ್. ನಾನ್ ಡಯಟ್ ಅಲ್ಲಿ ಇದ್ದೀನಿ. ಹೆಂಗೈತೆ ಯಶ್ವಂತ್ ಟೇಸ್ಟ್? ಚೆನ್ನಾಗಿತ್ತು. ಹೆಂಗೈತೆ ಯಶ್ವಂತ್? ಹೆಂಗೈತೆ ಶೇಖರ್? ಚೆನ್ನಾಗೈತಾ? ಮದ್ದೂರ್ ವಡೆ ಮದ್ದೂರ್ ಟಿಫನಿಸ್ ಅಲ್ಲಿ ಫೇಮಸ್ ಗೈಸ್ ಮದ್ದೂರ್ ವಡೆ, ಅದಕ್ಕೆ ತಿಂತಿರೋದು. ಹೆಂಗಾಯ್ತು ಕೆರಸಿನ್? ತಿಂದೆ ಗೈಸ್. ನಾವು ಕಾಫಿ ಹೇಳ್ಕೊಂಡ್ವಿ. ಆ ಕಡೆ ಸೈಡ್ ನೋಡಿ ಗೈಸ್ ಹಳೆ ಕ್ಯಾಸೆಟ್ ಸಿಡಿಗಳೆಲ್ಲ ಐತೆ. ಯಾವ್ದೋ ಫುಲ್ ಎಲ್ಲ ಹಳೆ ವರ್ಕ್ ಆಗುತ್ತಾ? ವರ್ಕ್ ಆಗುತ್ತಾ? ಏನು ಫಿಲಮ್ ಅಂತ ಯಶ್ವಂತ್? ಫಿಲಮ್ ಸಿಡಿಗಳು ಗೈಸ್. ಇಲ್ಲಿ ಈ ಕಾಲದಲ್ಲಿ ಸಿಡಿ ಮಾರ್ತಾವ್ರಲ್ಲ ಅಂಗಡಿಲಿ, ತಗೋ ಒಯ್ತಾರಂತಲ್ಲ. ಅವಾಗೆಲ್ಲ ಲವ್ ಯಶ್ವಂತ್ ಹುಡುಗರು ಫಿಲಮ್ ನ ಇದು ಸಿಡಿಲಿ ನೋಡಿದ್ದು ನಾನು ಮನೇಲಿ, ನಮ್ಮ ಮಾಮೂನ್ ಮನೇಲಿ. ಎಂತಕ್ಕೆ ಬಾಡಿಗೆ ಇಸ್ಕೊಂಡ್ ನೋಡು ಒಬ್ನೇ.
ಐ ಆ ಕಡೆ ಕೂತಿರೋ ಬರ್ತೀವಿ. ಗೋಲಿ ಅವಾಗೆಲ್ಲ ಒಂದ್ ಫಿಲಮ್ ನೋಡ್ಬೇಕು ಅಂದ್ರೆ ಸಿಡಿ ತಗೊಬಂದಿ ಅದೆಲ್ಲ ಹಾಕ್ಬಿಟ್ಟು ಮನೇಲಿ ಕುತ್ಕೊಂಡ್ ನೋಡ್ಬೇಕಿತ್ತು. ಇವಾಗ ಅಮೆಝಾನ್, ನೆಟ್ಫ್ಲಿಕ್ಸ್. ಇನ್ನೊಂದ್ ರೌಂಡ್, ಸೆಕೆಂಡ್ ರೌಂಡ್ ಮದ್ದೂರ್ ವಡೆನ ಆರ್ಡರ್ ಮಾಡ್ಕೊಂಡ್ವಿ. ಅಷ್ಟೊಂದ್ ಬಾರ ನಮ್ ಸಬ್ಸ್ಕ್ರೈಬರ್ದು ಟಾಯ್ಸ್ ಅಂಗಡಿ ನೋಡ್ಕೊಬರೋಣ ಬಾ, ತಿನ್ಬಿಟ್ ಬಾ. ಮತ್ತೆ ಶೇಖರ್ ಟಾಯ್ಸ್ ಕೊಡಿಸ್ತೀಯಾ ನಮ್ಗೆ? ಐಲೆಕ್ಸು ತಗೊಳ್ಳೋಣ ಅಂತ ಅವನಿಗೆ ಶೇಖರ್. ತೋರ್ಸೋ. ನನಗೆ ಕಮೆಂಟ್ ಅಲ್ಲಿ ಹೆಂಗ್ ಬೈತ್ ನೋಡ್ತಾ ಇದೀನಿ, ಅದ್ ತಗೋತೀನಿ. ಯಾರ್ ಬೈದ್ರು ನಿಂಗೆ? ಏನಂದ್ರೆ ಹೇಳ, ಯಾರು ಹೇಳ? ಯಶವಂತ್ ಯಾರು? ಶೇಖರ್ಗೆ. ಬರ ಎತ್ತೋ ಕಾರು. ಗೈಸ್ ಆಗ್ಲೇ ಬಂದ್ಬಿಟ್ಟು ಮಾತಾಡ್ಸ್ಕೋದ್ರು ನಮ್ ಸಬ್ಸ್ಕ್ರೈಬರ್ದು ಅಂಗಡಿ, ಟಾಯ್ಸ್ ಅಂಗಡಿ ಮದ್ದು ಟಿಫನಿಸ್ ಮೇನ್ ಬ್ರಾಂಚ್ ಹತ್ರ ಐತೆ, ನೋಡ್ಕೊ ಬರೋಣ ಅಂತ ಬಂದ್ವಿ. ಏನೇನೈತೆ ತೋರಿಸ್ತೀವಿ ರೀ. ಯಶವಂತ್ ಆ ಪಿ ಊದೋದು ಅದರ ಸೌಂಡ್ ಬರೋದು ಐತೆ ನೋಡು, ಆಟ ಆಡಕ್. ನಮ್ ಚನ್ನಪಣ್ಣದ ಗೊಂಬೆಗಳು ಗೈಸ್ ಇವೆಲ್ಲ. ಗೊಂಬೆ ಕೀ ಪಂಚು ಸ್ಕೂಲಲ್ಲಿ ಆಡ್ತಿದ್ವಿ ಗೈಸ್, ಇದ್ರಲ್ಲೆಲ್ಲ ತಿರ್ಗ್ಸೋದು. ತೆಗಿಯಶ್ವಂತಿದ ಅಕ್ಕಿ ತರ ಸೌಂಡ್ ಮಾಡತ್ತಾ? ನೀರ್ ಹಾಕಿದ್ರ ಒಳಗೆ? ನೀರ್ ಹಾಕೋಬೇಕು ಒಳಗೆ, ಸೌಂಡ್ ಬರುತ್ತೆ ನೋಡಿ ಗೈಸ್. ನಿಧಾನಕ್ಕೆ ನೋಡ್ಸು. ಫ್ಲಾಶ್ ಬ್ಯಾಕ್. ಅದೊಂದು ಒಳ್ಳೆ ಮ್ಯೂಸಿಕ್ ಅದು. ಹಾ, ಒರಿಜಿನಲ್ ಹಾಕಿ ನಿಧಾನಕ್ಕೆ ನೋಡ್ಸು. ಒಳ್ಳೆ ಕೋಲಾಟ ಆಡ್ಕೊಳ್ಳೋ ನಿಖಿಲ್ ಕೂಡ. ತಗೊಳ ನಿಖಿಲ್ ಕೋಲಾಟ ನಡಿಯಪ್ಪ ನೀನು. ಆಡ. ನಾವು ಪವನ್ ತಗೋಗಿದ್ ನಾವ್ ಒಂದ್ಸತಿ ಈ ತರದ F1 ಕಾರಲ್ಲಿ ಆಯ್ತಲ್ಲ. ಉಡಾನಲ್ಲಿ ಮಾಡ್ಯಾರ ನೋಡು, ಚೆನ್ನಾಗಿದೆ. ನಿಮ್ಮ ಅಕ್ಕನ ಮಗನ್ ತಗೊಳ್ಳೋ ಯಶವಂತ್. ನಿಜವಾದ ಕಾರ್ಯ ಕೊಡ್ಸಿದ್ವಿ. ರಿಮೋಟ್ ಅಲ್ಲ, ಓಡ್ಸೋದೇನೆ. ಲೇ ಮ್ಯಾನ್ಯುವಲ್ ಐತದ್ರಲ್ಲ ಯಶವಂತ್. ನೀನು ಇವಾಗ ಎಷ್ಟು ಕೆಜಿ ಇದೆಯಾ? 80ನಾ? 60 kg ಆದ್ರೆ ನೀನೇ ಓಡಿಸ್ಬೋದನ್ನ. ನಾನು 80 ಇಲ್ಲ, ಮತ್ತೆ 90. 83. ಮಕ್ಕಳು ಆಟ ಆಡೋ ಸಾಮಾನುಗಳೆಲ್ಲ ಐತಿಲ್ಲಿ. ಗಿರಿಗಿಟ್ಲ ಕೋಬ್ರನ್ ಕೇಳ್ತಾವ್ರೆ. ಯಾವ್ದಕ್ಕ? ಬಂದಿಲ್ಲ ಅವನು ಇವತ್ತು. ಚೆನ್ನಾಗೈತೆ ಗೈಸ್ ಐಟಮ್. ಮನೇಲಿ ಊಟ ಮಾಡ್ಬೇಕಾದ್ರೆ ನಮ್ ಲಾಗ್ ನೋಡ್ತೀರಾ? ಹಾ ಹಾ. ಮನೆಗ್ ಬಂದಾಗ ವಿಡಿಯೋ ಹಾಕ್ತಾರಾ? ಹಾ ಹಾ. ಥ್ಯಾಂಕ್ ಯು. ಪರ್ಫ್ಯೂಮ್ಸ್ ಐತೆ ಗೈಸ್ ಇಲ್ಲಿ. ಭಾನುವಾರ ಅಲ್ವಾ, ಒಳಗಡೆ ಫುಲ್ಲು ರಶ್ ಐತೆ. ನಾವು ಅದಕ್ಕೆ ಇಲ್ಲೇ ಹೊರಗಡೆ ಸೈಡು ಕಾಫಿ ಕುಡ್ಕೊಂಡು ಹೋಗ್ತಾ ಇದೀವಿ. ಗಾಡಿಗಳು ನೋಡಿ ಎಷ್ಟು ಜನ ಅವ್ರೆ. ಬಿಲ್ ಎಷ್ಟಾಗಿತ್ತು ಶೇಖರ್? 370. 375 ರೂಪಾಯಿ ಆಗಿತ್ತು ಗೈಸ್ ಬಿಲ್ಲು. ಪೇ ಮಾಡ್ಬಿಡು ಹೊಡ್ತಾ ಇದೀವಿ ಇವಾಗ ಚನ್ನಪಟ್ಟಣಕ್ಕೆ. ಒಂದಕ್ಕೆ ಬಸ್ಸಲ್ಲೆಲ್ಲ 10 ರೂಪಾಯಿಗೆಲ್ಲ. ಅದು ಬಸ್ಸು ಯಶ್ವಂತ್. ಇದು ಏನಂತಾರ ಅದು? ಇಲ್ಲ 15 ರೂಪಾಯಿ ಮತ್ತು ಬಸ್ಸಲ್ಲಿ 20 ರೂಪಾಯಿ. ಶೇಖರ್ ಬಸ್ಸಲ್ಲಿ 20. ಶೇಖರ್ ನೋಡಿ ಗೈಸ್ ಫಿಟ್ಟು. ಮದ್ದೂರೊಡೆ ಒಳಗೆ ಹಂಗೆ ಡಗಡಗ ಅಂತ ಐತೆ. ಎಷ್ಟ ಒಂದ್ ಮದ್ದೂರೊಡೆ? ಗೊತ್ತಿಲ್ಲ ಕಣ. ಇನ್ನೇನ್ ಗೊತ್ತ ನಿನ್ಗೆ? ಇನ್ನೇನ್ ಬೇಕಾ ನಿಂಗೆ? ಬುಟ್ಟಿ ಎಷ್ಟು ಹೋಗ್ಲಿ? ಅದು ಗೊತ್ತು. 170 ಲೆಕ್ಕ ಹಾಕು. ಒಂಚೂರು ಮನಿ ಎಲ್ಲೆಲ್ಲಿ ಖರ್ಚು ಮಾಡ್ತೀನಿ ಅಂತ ಒಂದ್ ಸ್ವಲ್ಪ ಬೇಸಿಕ್ಸ್ ನ ತಿಳ್ಕೋ ಶೇಖರ್, ಇಲ್ಲಾಂದ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಲ್ಲ. ಹೌದಾ? ಇಲ್ಲೊಂದ್ಸತಿ ಬರ್ಬೇಕು ಲೋಟಸ್ ಹೋಟ್ಲಗೆ. MTR ಅಂತೆ, ಅದು ವೆಜ್ ಹೋಟ್ಲು. MTR ಈಗ ಸ್ವಲ್ಪ ಫಸ್ಟ್ MTRದು ತುಂಬಾ ಕಮ್ಮಿ ಹೋಟ್ಲುಗಳು ಇರೋದು ಕಣ. ಮೈಸೂರಲ್ಲೇ ಒಂದೇ ಇರೋದು. ಬಟ್ ಅಂದ್ರೆ ಮೈಸೂರಲ್ಲಿ ಎಲ್ಲ MTR ವಿಕಾಸ್ ಅವ್ರದ್ದು MTRದು ಮಸಾಲೆ ಎಲ್ಲ ಫೇಮಸ್ ಆಯ್ತು, ಹೋಟ್ಲು ರೇಂಜ್ಗೆಲ್ಲ ಫೇಮಸ್ ಆಗ್ಲಿಲ್ಲ. ಮೈಸೂರಲ್ಲಿ ನಾವು ಕಾಫಿ ಕುಡಿಯಕ್ಕೆ ಹೋಗ್ತೀವಿ ನೋಡು. ಎಲ್ಲಿ ನಿಮ್ ಕಾಲೇಜ್ ಹತ್ರ? ಹಳೆ ಕಾಲೇಜ್, ಡಿಗ್ರಿ ಕಾಲೇಜ್. ಮಾಲ್ ಅಲ್ವಾ? ಅದೇ ಮಂಡ್ಯ. ಮಂಡ್ಯ ಅಲ್ವಾ ಲೇ? ಮತ್ತೆ
ಓ ನಾನು ನೀನು ಅದೇ ಕಣೋ, ಮೈಸೂರಲ್ಲೇ ಮಂಡ್ಯ ಅಂತ ಯಾವ್ದೋ ಶಾಪಿಗೆ ಹೋಯ್ತಿದ್ವಲ್ಲ. ಇನ್ನೊಂದು ಗಣೇಶ ಗೋಡನ್ಗೆ ಹೋಗ್ತಾ ಇದೀವಿ ನೋಡ್ಕೊ ಬರಕ್ಕೆ. ಮದ್ದೂರ್ ಹತ್ರ ಒಂದ್ ಗೋಡನ್ ಐತಂತೆ, ಶೇಖರ್ ನೋಡ್ಬೇಕು ಅಂತ ಹಿಂಸೆ ಕೊಡ್ತಾವನ, ಅದಕ್ಕೆ ಕರ್ಕೊ ಹೋಯ್ತಾ ಇದೀವಿ. ಗೈಸ್ ಇಲ್ಲೇ ರೋಡಲ್ಲಿ ಮೀನ್ ಉಚ್ತವ್ರ ನೋಡಿ, ಸಂಜೆ ಟೈಮ್ ಮೀನ್ ಸೇಲ್ ಮಾಡ್ತಾವ್ರೆ. ಕೆರೆ ಮೀನು ಅನ್ಸುತ್ತೆ. ಶೇಖರ್ ಎಷ್ಟು ಕೇಳೋ ಮೀನು ಕೆಜಿ? ಮೀನ್ ಮಾರ್ತಾವ್ರ ನೋಡೋಣ ಇರಿ ಗೈಸ್. ಮೀನ್ ಕ್ಲೀನ್ ಮಾಡ್ತಾವ್ರ ಅಕ್ಕ. ಅದು ಶಾರ್ಕ್ ಏನು ಇದು ಶೇಖರ್? ಪಂಕಸ್ ಮೀನು ಅಂತ ಅದು ಟಂಕಸ್ ಡಿಫ್ರೆಂಟ್ ಮೀನ್. ಓ ಲೇಟ್ ಆಗಿ ಬಂದ್ಬಿಟ್ಟಿದೀವಿ, ಗಣೇಶ ಗೋಡನ್ ತೆಗ್ದಿಲ್ಲ. ಇಲ್ಲಲ್ಲ ಗೈಸ್, ರಾಂಗ್ ಅಡ್ರೆಸ್ ಬಂದವ್ರೆ. ಏನೋ ಬೇರೆ ಕಡೆ ಬಂದ್ಬಿಟ್ಟಿದ್ದೀವಿ. ಎದುರುಗಡೆ ಶೆಡ್ ಮುಂದೆ ಬಂದ್ಬಿಟ್ಟು ನಾವು ಗೈಸ್ ನಾವು ವಾಪಸ್ಸು ಚನ್ನಪಣ್ಣಗ್ ಬಂದ್ವಿ. ಶೇಖರ್ದು ಆಲ್ಟೋ ಅಲ್ಲಿ ಹಾಕಿದ್ದಾನೆ. ಬಾಯ್ಸ್ ಎಲ್ರು ಓಡ್ತಾರೆ, ನಾನು ಇವಾಗ ಇಲ್ಲಿಂದ ಮನೆಗೆ ಹೋಗ್ತೀನಿ. ಕೆರೋಸಿನ್ ಬಾಯ್ ಹೇಳ್ಬಿಡಿ ಎಲ್ಲ. ಕಮೆಂಟ್ ಫುಲ್ಲು ಗೈಸ್. ಮೈಕ್ ಕೊಡಲ್ಲ. ಕೆರೋಸ್ ಇದು ಪೆಟ್ರೋಲ್ ಅಂತ ಹಾಕಿ. ಪೆಟ್ರೋಲ್ ಕೆರೋಸಿನ್. ಗೈಸ್ ನಾನು ಮತ್ತೆ ಯಶವಂತ್ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದೀವಿ. ಯಶವಂತ್ ನೋಡಿ ಆ್ಯಪ್ಸ್ ವರ್ಕೌಟ್ ಮಾಡ್ತಾವನೆ. ನಾವು ಹೇಳ್ದಂಗೆ ಈ ವಾರ ಫುಲ್ಲು ಜಿಮ್ಮಿಗೆ ಬಂದಿದ್ದೀವಿ ಗೈಸ್. ಒಂದೇ ಒಂದಿನ ಮಿಸ್ ಆಗೋಗ್ಬಿಡ್ತು. ಅದು ಯಾವತ್ತು ಅಂತಂದರೆ ಮೇನ್ ಚಾನಲ್ ವಿಡಿಯೋ ಮಾಡ್ತಿದ್ವಿ, ಬೆಂಗಳೂರಿಂದ ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಬಟ್ ವಾರ ಫುಲ್ ಬಂದಿದ್ದೀವಿ, ಒಂದೇ ಒಂದಿನ ಬಿಟ್ಟು. ಡೆಡಿಕೇಶನ್. ಇವನು ಒಂದು ದಿನ ಮಿಸ್ ಮಾಡೋನೆ. ಇವತ್ತು ಬೆಳಗ್ಗೆ ಬಂದಿದ್ದ, ತಿರ್ಗಾ ಸಂಜೆ ನಾನು ಕರ್ಕೊಬಂದು ಹಿಂಸೆ ಮಾಡ್ಕೊ ಕರ್ಕೊಬಂದಿದ್ದು ಬಂದವನಷ್ಟೇ. ಸ್ಯಾಟರ್ಡೇನೂ ನೋಡಿ ಜಿಮ್ಮಲ್ಲಿ ಜನ ಅವರು. ಇವತ್ತು ನಾವು ಬಂದಾಗ ಯಾರೂ ಇರಲಿಲ್ಲ, ಇವಾಗ ಫುಲ್ ಜಾಸ್ತಿ ಆಗ್ಬಿಟ್ಟವ್ರು. ಗೈಸ್ ವಾಪಸ್ಸು ಮನೆಗೆ ಬಂದೆ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.